ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ಈ ವಿಡಿಯೋ ಅಡಿಕೆ ಬೆಳೆಯುವ ಪ್ರತಿಯೊಬ್ಬರು ರೈತನು ನೋಡಬೇಕಾದ ಒಂದು ವಿಡಿಯೋ. ಯಾಕಂದ್ರೆ ಈಗ ಮಳೆಗಾಲ ಶುರುವಾಗ್ತಿದೆ. ಮಳೆ ಅನ್ನೋದು ಬೆಳೆಗೆ ಜೀವ ಕೊಡುವಂಥದ್ದು ನಿಜ. ಆದ್ರೆ ಇದೇ ಮಳೆ ಕೆಲವೊಮ್ಮೆ ನಮ್ಮ ತೋಟದಲ್ಲಿ ದೊಡ್ಡ ಸಮಸ್ಯೆಗಳಿಗೂ ಕಾರಣವಾಗ್ತದೆ. ಅವುಗಳಲ್ಲಿ ರೈತರನ್ನು ಒಂದು ಹೆಚ್ಚು ಆತಂಕಕ್ಕೀಡು ಮಾಡುವ ಒಂದು ಸಮಸ್ಯೆ ಅಂದ್ರೆ ಅಡಿಕೆಗೆ ಬರುವಂತ ಸುಳಿ ರೋಗ. ಹಲವರು ರೈತರು ನನಗೆ ಕರೆ ಮಾಡಿ ಕೂಡ ಕೇಳ್ತಾರೆ, ಸರ್ ಮೇಲಿನ ಸುಳಿ ಎಲೆ ಕಂದು ಬಣ್ಣಕ್ಕೆ ತಿರುಗ್ತಿದೆ, ಇನ್ನು ಸರ್ ಸುಳಿಯಿಂದ ಎಳೆದ್ರೆ ಸುಲಭವಾಗಿ ಬರ್ತಾ ಇದೆ, ಹಾಗೆ ಹೀಗೆ ಅಂತೆಲ್ಲ. ಇಂತಹ ಪ್ರಶ್ನೆಗಳು ಪ್ರತಿಯೊಂದು ಮಳೆಗಾಲದಲ್ಲೂ ಕೇಳಿ ಬರ್ತದೆ. ಅದಕ್ಕಾಗಿಯೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸುಳಿ ರೋಗದ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತೇನೆ. ಈ ರೋಗ ಯಾಕೆ ಬರ್ತದೆ, ಇದರ ಮೊದಲ ಗುಣಲಕ್ಷಣಗಳು ಯಾವುವು, ಇನ್ನು ಇದಕ್ಕೆ ಇರುವಂತ 2 ಮುಖ್ಯ ಔಷಧಿಗಳು ಯಾವುವು, ಅದನ್ನು ಬಳಸುವ ಪ್ರಮಾಣ ಎಷ್ಟು, ಹೇಗೆ ಬಳಸಬೇಕು, ಎಲ್ಲವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಶುರು ಮಾಡ್ಕೊಳ್ಳೋಣ. ಮೊದಲು ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅಡಿಕೆ ಮರದಲ್ಲಿ ಸುಳಿ ಅಂದ್ರೆ ಅದು ಕೇವಲ ಒಂದು ಎಲೆ ಅಲ್ಲ, ಅದೇ ಮರದ ಬೆಳವಣಿಗೆಯ ಒಂದು ಕೇಂದ್ರ. ಹೊಸ ಎಲೆಗಳು ಅಲ್ಲಿಂದಲೇ ಹೊರಬರ್ತವೆ, ಮುಂದಿನ ಬೆಳವಣಿಗೆ ಅಲ್ಲಿಂದಲೇ ಶುರುವಾಗ್ತದೆ. ಅಂದ್ರೆ ಸುಳಿ ಆರೋಗ್ಯವಾಗಿದ್ರೆ ಮಾತ್ರ ಮರ ಆರೋಗ್ಯವಾಗಿರ್ತದೆ. ಆದ್ದರಿಂದ ಸುಳಿಗೆ ಯಾವುದೇ ಸಮಸ್ಯೆ ಬಂದರೆ ಕೂಡ ಅದನ್ನು ಎಂದಿಗೂ ಸಣ್ಣ ವಿಷಯ ಅಂತ ನಿರ್ಲಕ್ಷಿಸಲಿಕ್ಕೆ ಹೋಗ್ಲೇಬಾರ್ದು. ಹಾಗಾದ್ರೆ ಸುಳಿ ರೋಗ ಹೇಗೆ ಆರಂಭವಾಗ್ತದೆ ಅಂತ ನೋಡುವುದಾದ್ರೆ, ಮೊದಲಿಗೆ ಮೇಲಿನ ಸುಳಿ ಏನಿರ್ತದೆ ಅದರ ಎಲೆ ತನ್ನ ಸಹಜ ಹಸಿರು ಬಣ್ಣವನ್ನ ಕಳೆದುಕೊಳ್ತದೆ, ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗ್ತದೆ. ಕೆಲವೊಮ್ಮೆ ತುದಿಯಿಂದ ಒಣಗಲು ಆರಂಭವಾಗ್ತದೆ, ಇನ್ನು ಕೆಲವು ದಿನ ಕಳೆದ್ರೆ ಆ ಕಂದು ಬಣ್ಣ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸುಳಿಯ ಒಳಭಾಗ ಕೊಳೆಯಲು ಆರಂಭವಾಗ್ತದೆ. ಇದೇನು ಈ ಸುಳಿ ರೋಗ ಏನಿದೆ, ಮಳೆಗಾಲದಲ್ಲೇ ಈ ರೋಗ ಎನ್ನುವಂಥದ್ದು ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂಥದ್ದು. ಕೆಲ ಸಂದರ್ಭಗಳಲ್ಲಿ ಸುಳಿಯನ್ನು ಕೈಯಿಂದ ಸ್ವಲ್ಪ ಎಳೆದ್ರೆ ತುಂಬಾ ಸುಲಭವಾಗಿ ಹೊರಬರುವ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಈ ಸುಳಿ ಏನಾದ್ರೂ ಹೊರಗೆ ಬಂದ್ರೆ ದುರ್ವಾಸನೆ ಕೂಡ ಬರಬಹುದು. ಇದನ್ನೇ ಅನೇಕ ರೈತರು ಸುಳಿ ಕೊಳೆ ಅಥವಾ ಸುಳಿ ರೋಗ ಎಂದು ಕರೀತಾರೆ. ಈ ಹಂತದಲ್ಲಿ ಚಿಕಿತ್ಸೆ ಕೊಡದಿದ್ರೆ ಹೊಸ ಎಲೆಗಳು ಹೊರಬರುವುದಿಲ್ಲ, ಬೆಳವಣಿಗೆ ಸಂಪೂರ್ಣ ನಿಂತು ಹೋಗ್ತದೆ ಅಂತಾನೆ ಹೇಳ್ಬೋದು. ತಡ ಮಾಡಿದ್ರೆ ಇಡೀ ಮರವೇ ಒಣಗಿ ಸಾಯುವ ಸಾಧ್ಯತೆ ಕೂಡ ಇರ್ತದೆ. ಆದ್ರೆ ಈ ರೋಗ ಯಾಕೆ ಬರ್ತದೆ, ಮುಖ್ಯ ಕಾರಣ ಮಳೆಗಾಲದಲ್ಲಿರುವ ಅಧಿಕ ತೇವಾಂಶ. ನಿರಂತರವಾಗಿ ಮಳೆ ಬೀಳುವುದು, ಸುಳಿ ಒಳಗಡೆ ನೀರು ನಿಲ್ಲುವಂಥದ್ದು, ತೋಟದಲ್ಲಿ ಗಾಳಿ ಎನ್ನುವಂಥದ್ದು ಸರಿಯಾಗಿ ಏನು ಆ ಕಡೆ ಈ ಕಡೆ ಹೋಗದಿರುವುದು, ಅಂದ್ರೆ ದಟ್ಟ ನೆರಳು. ಒಂದು ನಿಮ್ಮ ಗಿಡಗಳು ದಪ್ಪವಾದ್ರೆ, ಅಂದ್ರೆ ನೀವು ಗಿಡ ನಟ್ಟಿರುವಂಥದ್ದು ದಪ್ಪ ಆಗಿದ್ರೆ, ಇವೆಲ್ಲ ಸೇರಿ ಈ ಶಿಲೀಂಧ್ರ ಅಂದ್ರೆ ಈ ಫಂಗಸ್ ಬೆಳೆಯಲು ಅನುಕೂಲಕರ ವಾತಾವರಣವನ್ನ ಸೃಷ್ಟಿಸ್ತದೆ. ಅಂದ್ರೆ ಸುಳಿ ಒಳಗಡೆ ಒಂದು ಮರದಲ್ಲಿ ರೋಗ ಶುರುವಾದ್ರೆ ಕ್ರಮ ತೆಗೆದುಕೊಳ್ಳದೆ ಬಿಟ್ಟರೆ ಪಕ್ಕದ ಮರಗಳಿಗೂ ಸಮಸ್ಯೆ ಹರಡುವ ಸಾಧ್ಯತೆ ಇರ್ತದೆ. ಇಲ್ಲಿ ರೈತರು ಮಾಡುವ ಒಂದು ದೊಡ್ಡ ತಪ್ಪು ಇದೆ, ಏನಂದ್ರೆ ಹಲವರು ಮೊದಲು ದಿನ ಒಂದು ಸುಳಿ ಕಂದು ಬಣ್ಣಕ್ಕೆ ತಿರುಗಿದ್ರು, ಇನ್ನು 2 ದಿನ ನೋಡೋಣ ಅದು ಹಾಗೆ ಸರಿಯಾಗ್ಬೋದು ಅಂತ, ಅಥವಾ ಏನಾದ್ರೂ ಗೊಬ್ಬರ ಹಾಕಿದ್ರೆ ಸಾಕು ಎಂದು ಹೆಚ್ಚಾಗಿ ಯೋಚಿಸ್ತಾರೆ. ಆದ್ರೆ ಇದೇ ತಡ ನಂತರ ದೊಡ್ಡ ನಷ್ಟಕ್ಕೆ ಕಾರಣವಾಗ್ತದೆ. ಯಾಕಂದ್ರೆ ಬೆಳವಣಿಗೆಯ ಕೇಂದ್ರ ಭಾಗ ಅಂದ್ರೆ ಈ ಸುಳಿ ಒಮ್ಮೆ ಹಾಳಾದ್ರೆ ನಂತರ ಅದನ್ನ ಉಳಿಸುವಂಥದ್ದು ತುಂಬಾ ಕಷ್ಟ. ಆದ್ದರಿಂದ ಮೊದಲ ಲಕ್ಷಣ ಕಂಡ ತಕ್ಷಣ ಕ್ರಮ ಎನ್ನುವಂಥದ್ದು ನೀವು ಕೈಗೊಳ್ಳಲೇಬೇಕು. ಏನೇ ಇದ್ರೂ ನೀವು ನೆಕ್ಸ್ಟ್ ಡೇನೆ ಅದಕ್ಕೆ ಏನು ಔಷಧ ಬೇಕು ಅದನ್ನ ಸ್ಪ್ರೇ ಮಾಡಲೇಬೇಕು. ಈಗ ಯಾವ ಔಷಧಿ ಬಳಸಬೇಕು ಅನ್ನುವಂಥದ್ದು ನೀವೆಲ್ಲರೂ ಕಾಯುತ್ತಿರುವ ಒಂದು ಮುಖ್ಯ ವಿಷಯಕ್ಕೆ ಈಗ ಹೋಗೋಣ. ನಾನು ಇಂದು ಹೇಳುವ ಈ 2 ಔಷಧಿಗಳು ರೈತರು ಈ ಸುಳಿ ರೋಗದ ವಿರುದ್ಧ ಹೆಚ್ಚಾಗಿ ಬಳಸಿ ಒಂದು ಉತ್ತಮ ಫಲಿತಾಂಶ ಕಂಡುಕೊಂಡ 2 ಮುಖ್ಯ ಔಷಧಿಗಳು. ಮೊದಲ ಔಷಧಿಯ ಬಗ್ಗೆ ನೋಡುವುದಾದ್ರೆ ಬ್ಲಿಟಾಕ್ಸ್ 50 WP ಅಂತ. ಇದು ಕಾಪರ್ ಆಕ್ಸಿಕ್ಲೋರೈಡ್ ಆಧಾರಿತ ಒಂದು ಶಿಲೀಂಧ್ರ ನಾಶಕ, ಅಂದ್ರೆ ಫಂಗಸ್ ವಿರುದ್ಧನೇ ಹೋರಾಡ್ಲಿಕ್ಕೆ ಅಂತ ಇರುವಂತ ಒಂದು ಮುಖ್ಯ ಔಷಧ. ಇದು ಸುಳಿಯ ಮೇಲ್ಭಾಗದಲ್ಲಿ ರಕ್ಷಣಾ ಪದರವನ್ನು ನಿರ್ಮಿಸಿ ಶಿಲೀಂಧ್ರ ಅಂದ್ರೆ ಈ ಫಂಗಸ್ ಬೆಳವಣಿಗೆಯನ್ನ ತಡೆಯಲು ಸಹಾಯ ಮಾಡ್ತದೆ. ಈ ಬ್ಲಿಟಾಕ್ಸ್ 50 WP ಇದನ್ನ ಒಂದು ಮೇನ್ ಆಗಿ ಸುಳಿ ರೋಗಕ್ಕೆ ಒಂದು ಬಳಸಲೇಬೇಕಾದ ಒಂದು ಔಷಧ. ಇದರ ಡೋಸೇಜ್ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕಂತ ನೋಡುವುದಾದ್ರೆ, ಪ್ರತಿ 1 ಲೀಟರ್ ನೀರಿಗೆ 3 ಗ್ರಾಮ್ ಆಗುವಷ್ಟು ಈ ಬ್ಲಿಟಾಕ್ಸ್ 50 WP ಅನ್ನ ಬಳಸಬೇಕು, ಅಥವಾ 15 ಲೀಟರ್ ಪಂಪಿಗೆ ಸುಮಾರು 45 ಗ್ರಾಮ್ ಆಗುವಷ್ಟು ಈ ಬ್ಲಿಟಾಕ್ಸ್ ಅನ್ನ ಬಳಸಬೇಕಾಗ್ತದೆ. ಇನ್ನೊಂದು 2ನೇ ಔಷಧಿಯ ಬಗ್ಗೆ ನೋಡುವುದಾದ್ರೆ ರಿಡಮಲ್ ಗೋಲ್ಡ್ MZ ಅಂತ. ರಿಡಮಿಲ್ ಗೋಲ್ಡ್ ಅಲ್ಲಿ ಕೂಡ 2-3 ವೆರೈಟಿ ಅದು ಬರ್ತದೆ. ನಾನಿಲ್ಲಿ ಹೇಳ್ತಿರುವಂತದ್ದು
ರಿಡಮಿಲ್ ಗೋಲ್ಡ್ MZ ಇದನ್ನೇ ನೋಡಿ ತಗೊಳ್ಳಿ. ಯಾಕಂದ್ರೆ ಇದು ಮೆಟಾಲಾಕ್ಸಿಲ್ ಮತ್ತೆ ಮ್ಯಾನ್ಕೋಜೆಬ್ ಎನ್ನುವ ಎರಡು ಸಂಯೋಜನೆಯ ಒಂದು ಫಂಗಿಸೈಡ್ ಅಥವಾ ಶಿಲೀಂಧ್ರನಾಶಕ ಅಂತ ಹೇಳ್ಬೋದು ಈ ರಿಡಮಿಲ್ ಗೋಲ್ಡ್ MZ. ಸೊ ಇದನ್ನ ಒಂದು ನೋಡಿ ತಗೊಳ್ಳಿ. ಇದು ಗಿಡದ ಒಳಭಾಗಕ್ಕೂ ಕಾರ್ಯನಿರ್ವಹಿಸಿ ಸೋಂಕನ್ನ ನಿಯಂತ್ರಿಸಲು ಸಹಾಯ ಮಾಡ್ತದೆ ಈ ರಿಡಮಿಲ್ ಗೋಲ್ಡ್ ಎನ್ನುವಂಥದ್ದು. ಇದರ ಡೋಸೇಜ್ ಬಗ್ಗೆ ನೋಡುವುದಾದ್ರೆ ಪ್ರತಿ 1 ಲೀಟರ್ ನೀರಿಗೆ 2 ಗ್ರಾಮ್ ಆಗುವಷ್ಟು ಈ ರಿಡಮಿಲ್ ಗೋಲ್ಡ್ ಅನ್ನು ಹಾಕಬೇಕು, ಅಥವಾ ಒಂದು 15 ಲೀಟರ್ ಪಂಪಿಗೆ ಸುಮಾರು 30 ಗ್ರಾಮ್ ಹಾಕಿದ್ರೆ ಸಾಕಾಗ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಅದೇನಂದ್ರೆ ಈ ಔಷಧಿಗಳನ್ನ ಮಣ್ಣಿಗೆ ಹಾಕಬಾರ್ದು. ಬಹಳಷ್ಟು ರೈತರು ಇದೇ ತಪ್ಪು ಮಾಡ್ತಾರೆ. ಸುಳಿ ರೋಗ ಮಣ್ಣಿನ ಸಮಸ್ಯೆಯಿಂದ ಬರುವಂತದ್ದಲ್ಲ, ಇದು ಮೇಲಿನ ಬೆಳವಣಿಗೆಯ ಭಾಗದ ಸಮಸ್ಯೆ. ಅಂದ್ರೆ ಈ ನೀರೇನಿದೆ, ಮಳೆಗಾಲದ ನೀರು ಡೈರೆಕ್ಟ್ ಆಗಿ ಸುಳಿ ಮೇಲೆ ಬಿದ್ದು ಆ ಸುಳಿ ಒಳಗಡೆ ಇರುವಂತ ಸಮಸ್ಯೆ ಇದು. ಈ ಸುಳಿ ರೋಗಕ್ಕೆ ನಾವು ಮಣ್ಣಿಗೆ ಏನ್ ಹಾಕಿದ್ರು ಕೂಡ ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಔಷಧಿ ನೇರವಾಗಿ ಸುಳಿಯ ಒಳಭಾಗಕ್ಕೆ ತಲುಪಬೇಕು. ಸುಳಿಯ ಮಧ್ಯಭಾಗವನ್ನ ಸ್ವಲ್ಪ ತೆರೆದು ರೋಗ ಕಾಣುವ ಸ್ಥಳಕ್ಕೆ ನಿಧಾನವಾಗಿ ಔಷಧಿ ತಲುಪುವಂತೆ ಸುರಿಯಬೇಕು ಅಥವಾ ಸಿಂಪಡಿಸಬೇಕು. ಈಗ ದೊಡ್ಡ ಮರ ಆದ್ರೆ ಈ ಸ್ಪ್ರೇ ಮಾಡುವಂತದ್ದು ಕೂಡ ಸ್ವಲ್ಪ ಭಂಗ, ಅಂದ್ರೆ ಒಂದು ಕಷ್ಟಕರವಾದ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಈ ಚಿಕ್ಕ ಮರ ಆದ್ರೆ ನಿಮ್ಗೆ ಕೈಗೆ ಇಟ್ಟುಕಿದ್ರೆ ಅದ್ರ ಮೇಲೇನೆ ಈ ಔಷಧಿಗಳನ್ನ ಸುರೀರಿ, ಅಂದ್ರೆ ಸುಳಿಯ ಮೇಲ್ಗಡೆನೆ. ಅದರಿಂದ ಆ ಸುಳಿ ಒಳಗಡೆ ಈ ಔಷಧಿಗಳು ಹೋಗಿ ಉತ್ತಮ ಕಾರ್ಯವನ್ನ ಅವು ನಿರ್ವಹಿಸ್ತವೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಈ ಬ್ಲಿಟಾಕ್ಸ್ ಮತ್ತು ರಿಡಮಿಲ್ ಗೋಲ್ಡ್ ಎರಡನ್ನ ಒಂದೇ ಟ್ಯಾಂಕ್ ನಲ್ಲಿ ಬೆರೆಸಿ ಬಳಸಬೇಡಿ. ಮೊದಲ ಬಾರಿ ಒಂದು ಔಷಧಿ ಬಳಸಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಬ್ಲಿಟಾಕ್ಸ್ ಅನ್ನ ಬಳಸಿದ್ರೆ ಮುಂದಿನ ಅಗತ್ಯ ಸಿಂಪಡಣೆಯಲ್ಲಿ ಇನ್ನೊಂದು ಔಷಧಿ ಬಳಸುವುದು ಉತ್ತಮ. ಅಂದ್ರೆ ಇವತ್ತು ನೀವು ಬ್ಲಿಟಾಕ್ಸ್ ಅನ್ನ ಬಳಸಿದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆ ತೊಂದರೆಯನ್ನು ಹೋಗುದಿಲ್ಲ, ಅಂದ್ರೆ ಒಂದು ರೇಂಜಿಗೆ ಹೋಗಿದ್ರೆ ನೆಕ್ಸ್ಟ್ ಒಂದು 15-20 ದಿನ ಬಿಟ್ಟು ಈ ರಿಡಮಿಲ್ ಗೋಲ್ಡ್ ಅನ್ನ ಬಳಸುವ ಕಡೆ ಒಂದು ಚಿಂತನೆಯನ್ನ ನೀವು ಮಾಡಬೇಕಾಗ್ತದೆ. ಇದರ ಜೊತೆಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ಪಾಲಿಸಬೇಕು. ಮರದ ಮೇಲ್ಭಾಗದಲ್ಲಿ ಒಣಗಿರುವ ಹಾಗೆ ಅಥವಾ ಒಂದು ಕೊಳೆತ ಭಾಗ ಕಂಡರೆ ಎಚ್ಚರಿಕೆಯಿಂದ ಅದನ್ನು ತೆಗೆದು ಹಾಕಿ, ತೋಟದಲ್ಲಿ ನೀರು ನಿಲ್ಲದಂತೆ ಆದಷ್ಟು ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ, ಅಂದ್ರೆ ನೀರು ಹೋಗುವಂತೆ ಸರೀಸಾಗಿ. ಇನ್ನು ಹಲವರು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅನ್ನ ಕೇಳ್ತಾರೆ, ಏನಂದ್ರೆ ಸುಳಿ ಒಣಗಿದ್ರೆ ಮತ್ತೆ ಮರ ಬದುಕ್ತದೆಯಾ ಅನ್ನುವಂಥದ್ದು. ನನ್ನ ಉತ್ತರ, ರೋಗವನ್ನ ಆರಂಭದಲ್ಲೇ ಗುರುತಿಸಿದ್ರೆ ಸಾಕಷ್ಟು ಮರಗಳು ಮತ್ತೆ ಚೇತರಿಸಿಕೊಳ್ತವೆ. ಅಂದ್ರೆ ಸುಳಿ ರೋಗ ಈಗ ಏನು ಬರ್ತಾ ಇದೆ ಅನ್ನುವ ಸ್ಟೇಜ್ ನಲ್ಲಿ ಅದನ್ನ ನೀವು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಔಷಧವನ್ನು ಸ್ಪ್ರೇ ಮಾಡಿದ್ರೆ ಆ ಮರ ಮತ್ತೆ ಚೇತರಿಸಿಕೊಳ್ತದೆ. ಆದ್ರೆ ತಡ ಮಾಡಿದ್ರೆ ಬೆಳವಣಿಗೆಯ ಕೇಂದ್ರವೇ ಹಾಳಾಗುವುದರಿಂದ ಮರವನ್ನ ಉಳಿಸುವಂತದ್ದು ತುಂಬಾ ಕಷ್ಟ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಸುಳಿ ರೋಗವನ್ನ ಗಮನಿಸಿದ್ರೆ ಕಾಯಬೇಡಿ. ಮೊದಲ ಲಕ್ಷಣ ಕಂಡ ಕೂಡಲೇ ಚಿಕಿತ್ಸೆಯನ್ನ ನೀವು ಆರಂಭಿಸಿ. ಕೊನೆಯದಾಗಿ ಒಂದು ಮಾತನ್ನ ಹೇಳುವುದಾದ್ರೆ, ರೈತ ಬಾಂಧವರೇ, ಒಂದು ಅಡಿಕೆ ಮರವನ್ನ ಬೆಳೆಸಲು ವರ್ಷಗಳ ಶ್ರಮ ಬೇಕಾಗ್ತದೆ. ಆದ್ರೆ ಸುಳಿ ರೋಗವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಆ ಶ್ರಮ ಎನ್ನುವಂಥದ್ದು ವ್ಯರ್ಥವಾಗಬಹುದು. ಆದ್ದರಿಂದ ಮಳೆಗಾಲದಲ್ಲಿ ತೋಟದ ಒಂದು ಮೇಲ್ಭಾಗವನ್ನ, ಅಂದ್ರೆ ಸುಳಿಯನ್ನ ಯಾವಾಗಲೂ ಗಮನಿಸ್ತಾನೆ ಇರಿ. ಸಮಸ್ಯೆಯನ್ನ ಮೊದಲ ಹಂತದಲ್ಲೇ ಗುರುತಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ಔಷಧಿಯನ್ನ ಬಳಸಿ ನಿಮ್ಮ ತೋಟವನ್ನ ನೀವು ಕಾಪಾಡಿಕೊಂಡ್ರೆ ಮಾತ್ರ ಉತ್ತಮ ಇಳುವರಿ ಮತ್ತೆ ಉತ್ತಮ ಆದಾಯವನ್ನ ಪಡೆಯಲು ಸಾಧ್ಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ್ರೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ರೈತ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ತಪ್ಪದೇ ಹಂಚಿಕೊಳ್ಳಿ. ಇಂಥ ವೈಜ್ಞಾನಿಕ ಹಾಗೂ ಪ್ರಾಯೋಜಿಕ ಕೃಷಿ ವಿಜ್ಞಾನ ಮಾಹಿತಿಗಾಗಿ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.